ನಮಸ್ಕಾರ ಸ್ನೇಹಿತರೆ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸುಕುಮಾರ್ ನಿರ್ದೇಶನದ ಅಲ್ಲು ಅರ್ಜುನ್ ಆಕ್ಟ್ ಮಾಡಿರುವಂತಹ ಪ್ಯಾನ್ ಇಂಡಿಯಾ ಸಿನಿಮಾ ಪುಷ್ಪಾ 2 ದ ರೂಲ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಇದನ್ನ ಟೀಸರ್ ಅಂತ ಹೇಳೋದಕ್ಕಿಂತ ಗ್ಲಿಮ್ಸ್ ಅಂತ ಹೇಳ್ಬೋದು. ಟೀಸರ್ ನಲ್ಲಿ ಒಂದು ಫೈಟ್ ನ ತುಣುಕನ್ನ ಬಿಟ್ರೆ ಬೇರೇನೂ ಇಲ್ಲ. ಈ ಟೀಸರ್ ನಲ್ಲಿ ನಮ್ಗೆ ಏನೆಲ್ಲ ಕಾಣಿಸ್ತು ಅನ್ನೋದನ್ನ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಇದು ಗ್ಲಿಮ್ಸ್ ಆಗಿರೋದ್ರಿಂದ ಪ್ಲಾಟ್ ಬಗ್ಗೆ ಹೆಚ್ಚೇನು ಬಿಟ್ಕೊಟ್ಟಿಲ್ಲ. ಆಮೇಲೆ ಪುಷ್ಪಾ ದ ರೈಸ್ ಪಾರ್ಟ್ 1 ಮುಂದುವರೆದ ಭಾಗ ಆಗಿರೋದ್ರಿಂದ ಪುಷ್ಪ ಹೇಗೆ ರೂಲ್ ಮಾಡ್ತಾನೆ ಅನ್ನೋದು ಈ ಸಿನಿಮಾದ ಮೂಲ ಕಥಾವಸ್ತು ಆಗಿರುತ್ತೆ. ಇದು ಡೈರೆಕ್ಟರ್ ಸುಕುಮಾರ್ ಮತ್ತು ಅಲ್ಲು ಅರ್ಜುನ್ ಅವರ ಕಾಂಬೋನಲ್ಲಿ ಬರ್ತಾ ಇರುವಂತಹ 4ನೇ ಸಿನಿಮಾ. ಆರ್ಯ 2 ಪುಷ್ಪ 1 ಆದ್ಮೇಲೆ ಬರ್ತಾ ಇರುವಂತಹ ಈ ಸಿನಿಮಾ ಕೂಡ ಅವರ ಮೊದಲ 3 ಸಿನಿಮಾಗಳ ತರಾನೇ ಹಿಟ್ ಲಿಸ್ಟ್ ಸೇರುವಂತಹ ಸಾಧ್ಯತೆ ಇದೆ. ಪುಷ್ಪ 2 ಟೀಸರ್ ನಲ್ಲಿ ಅಲ್ಲು ಅರ್ಜುನ್ ಅವರು ಮೊದಲ ಪಾರ್ಟ್ ಗಿಂತ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಈಗಾಗಲೇ ಅಲ್ಲು ಅರ್ಜುನ್ ಅವರು ಟೀಸರ್ ನಲ್ಲಿ ಕಾಣಿಸ್ಕೊಂಡಿದ್ದಂತಹ ಗೆಟಪ್ ಪೋಸ್ಟರ್ ಗಳಲ್ಲಿ ವೈರಲ್ ಆಗಿತ್ತು. ಒಂದು ದೇವಿ ಜಾತ್ರೆಯ ಸೆಟಪ್. ಅದರಲ್ಲಿ ಅಲ್ಲು ಅರ್ಜುನ್ ಅವರು ಒಂದು ಖಡಕ್ ಫೆಮಿನೈನ್ ಲುಕ್ ನಲ್ಲಿ ಆ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ವಿಚಿತ್ರವಾದ ಮ್ಯಾನರಿಸಮ್ಸ್ ಕೊಟ್ಟು ಖಡಕ್ ಆಗಿ ತೊಡೆ ತಟ್ಟಿ ಎದುರಾಳಿಗಳ ಮೂಳೆ ಮುರಿಯೋ ತರ ಫೈಟ್ ಮಾಡ್ತಾರೆ. ಫೈಟ್ ಮಾಡಾದ್ಮೇಲೆ ಪುಷ್ಪ ಸಿಗ್ನೇಚರ್ ಮೂವ್ ಮಾಡ್ತಾರೆ. ಗ್ಲಿಮ್ಸ್ ನ ನೋಡಿ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಅದ್ ಬಿಟ್ರೆ ತುಂಬಾ ಹೈ ಕೊಡ್ತು ಅಂತ ಏನ್ ಅನ್ಸ್ತಿಲ್ಲ. ಈ ಹಿಂದೆ ಪುಷ್ಪ 2 ನ ಮತ್ತೊಂದು ಟೀಸರ್ ರಿಲೀಸ್ ಆಗಿತ್ತು. ಅದರಲ್ಲಿ ಪುಷ್ಪ ಹುಲಿಯನ್ನ ಹೆದರಿಸೋ ಒಂದ್ ಸೀನ್ ಇತ್ತು. ಅದು ಕೆಲವರಿಗೆ ಇಷ್ಟ ಆದ್ರೆ ಮತ್ತೆ ಕೆಲವರಿಗೆ ಅತಿರೇಕ ಅಂತ ಕೂಡ ಅನ್ಸಿತ್ತು. ಟೀಸರ್ ನಲ್ಲಿ ಬರುವಂತಹ ತ್ರಿಶೂಲವನ್ನ ತಿರುಗಿಸುವಂತಹ ಟಾಪ್ ಆಂಗಲ್ ಶಾಟ್ ಒಂಥರ ಚೆನ್ನಾಗಿದೆ. ಟೀಸರ್ ನಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನ ಬಿಟ್ಕೊಟ್ಟಿದ್ದಾರೆ. ಪುಷ್ಪ 2 ರಿಲೀಸ್ ಡೇಟ್ ಮುಂದೆ ಹೋಗುತ್ತೆ ಅನ್ನೋ ಸುದ್ದಿಗಳಿದ್ವು. ಆದ್ರೆ ಈ ಟೀಸರ್ ಆ ಸುದ್ದಿಗಳನ್ನ ಸುಳ್ಳು ಮಾಡಿದೆ. ಹಿಂದೆ ಹೇಳ್ದಂತೆ ಪುಷ್ಪ 2 ಆಗಸ್ಟ್ 15ನೇ ತಾರೀಕು ತೆಲುಗು ಸೇರಿದಂತೆ ಕನ್ನಡ, ತಮಿಳು, ಮಲಯಾಳಂ, ಹಿಂದಿ ಒಟ್ಟಾರೆ 10 ಲ್ಯಾಂಗ್ವೇಜ್ ಗಳಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಸುದ್ದಿ ಇದೆ. ಆಮೇಲೆ ಸಿನಿಮಾದ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಬಂದು ನೆಟ್ಫ್ಲಿಕ್ಸ್ ಹಾಗೂ ತೆಲುಗು ಸ್ಯಾಟಲೈಟ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಬಂದು ಸ್ಟಾರ್ಮಾ. ಟಿ ಸೀರೀಸ್ ಆಡಿಯೋ ರೈಟ್ಸ್ ನ ಬ್ಯಾಗ್ ಮಾಡಿದ್ದು ಪೆನ್ ಸ್ಟುಡಿಯೋಸ್ ಸಿನಿಮಾವನ್ನ ನಾರ್ತ್ ಇಂಡಿಯಾದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸಿನಿಮಾದ ಪ್ರೊಡ್ಯೂಸರ್ ಮೈತ್ರಿ ಮೂವಿ ಮೇಕರ್ಸ್ ಆಗಿದ್ದು ಪುಷ್ಪ 2 ಸಿನಿಮಾದ ಬಡ್ಜೆಟ್ ಸುಮಾರು 500 ಕೋಟಿ ಅಂತ ಹೇಳಲಾಗ್ತಿದೆ. ಬಟ್ ಅಫಿಷಿಯಲಿ ಅದಿನ್ನೂ ಕನ್ಫರ್ಮ್ ಆಗಿಲ್ಲ. ಪಾರ್ಟ್ 2 ನಲ್ಲಿ ಅಲ್ಲು ಅರ್ಜುನ್ ಅವರ ಜೊತೆಗೆ ರಶ್ಮಿಕಾ, ಫಹದ್ ಫಾಜಿಲ್, ಜಗದೀಶ್, ಜಗಪತಿ ಬಾಬು, ಪ್ರಕಾಶ್ ರಾಜ್, ಜಾಲಿ ರೆಡ್ಡಿಯಾಗಿ ನಮ್ಮ ಕನ್ನಡದ ಡಾಲಿ ಧನಂಜಯ ಮುಂತಾದ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ಈ ಪಾರ್ಟ್ ನಲ್ಲಿ SP ಬನ್ವರ್ ಸಿಂಗ್ ಶೇಖಾವತ್ ಹಾಗೂ ಪುಷ್ಪ ಮುಖಾಮುಖಿ ಚೆನ್ನಾಗಿರುವಂತಹ ಚಾನ್ಸಸ್ ಇದೆ. ಪುಷ್ಪ ಪಾರ್ಟ್ 1ಗೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿತ್ತು. ಆದ್ರೆ ಸಿನಿಮಾ ರಿಲೀಸ್ ಆದಾಗ ಪುಷ್ಪ ಒಂದು ಫೈರ್ ಅಲ್ಲ ಫ್ಲವರ್ ಅಂತ ಕನ್ನಡದ ಆಡಿಯನ್ಸ್ ಗಳು ಟ್ರೋಲ್ ಮಾಡಿದ್ರು. ಕನ್ನಡದ ಡಬ್ಬಡ್ ವರ್ಷನ್ ಸರಿಯಾಗಿ ರಿಲೀಸ್ ಆಗದೆ ಇದ್ದಿದ್ರಿಂದ ಸ್ವಲ್ಪ ಕನ್ನಡದ ಆಡಿಯನ್ಸ್ ಇಂದ ಬ್ಯಾಕ್ಲಾಶ್ ಗೆ ಕೂಡ ಒಳಪಟ್ಟಿತ್ತು. ಪುಷ್ಪನ ಕ್ಯಾರೆಕ್ಟರ್ ಹಾಗೂ ಒಂದಷ್ಟು ಸೀನ್ಸ್ ಚೆನ್ನಾಗಿತ್ತು ಅನ್ನೋದನ್ನ ಬಿಟ್ರೆ ಸ್ಕ್ರೀನ್ ಪ್ಲೇ ಹಾಗೂ ರೈಟಿಂಗ್ ಸ್ವಲ್ಪ ಸ್ಲೋ ಆಗಿ ಆಗಿದೆ. ಸಿನಿಮಾದ ಪೇಸ್ ಸ್ವಲ್ಪ ಸ್ಲೋ ಇದೆ. ಸಾಕಷ್ಟು ಕಡೆ ಸಿನಿಮಾ ಕನೆಕ್ಟ್ ಆಗ್ತಿಲ್ಲ, ಹೈ ಕೊಡ್ತಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಕೂಡ ಇತ್ತು. ಕೆಲವೊಂದ್ ಕಡೆ ತುಂಬಾ ಚೆನ್ನಾಗಿ ರಿಸೀವ್ ಆಗಿತ್ತು. ಇಷ್ಟೆಲ್ಲ ಇದ್ರೂ ಕೂಡ ನಾರ್ತ್ ಇಂಡಿಯಾದಲ್ಲಿ ಸಿನಿಮಾ ತುಂಬಾ ಚೆನ್ನಾಗಿ ರಿಸೀವ್ ಆಗಿತ್ತು. ಪುಷ್ಪ 2 ಗಾಗಿ ಹೆಚ್ಚಾಗಿ ಕಾಯ್ತಾ ಇರೋದು ನಾರ್ತ್ ಇಂಡಿಯಾದ ಆಡಿಯನ್ಸ್ ಮತ್ತು ತೆಲುಗು ಆಡಿಯನ್ಸ್. ಟೀಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಆಗ್ಲೇ ಹೇಳಿದಾಗೆ ಇದು ನಿಜವಾಗ್ಲೂ ಟೀಸರ್ ತರ ಇರಲಿಲ್ಲ, ಒಂದು ಗ್ಲಿಮ್ಸ್ ತರಾನೇ ಇತ್ತು. ಅಲ್ಲು ಅರ್ಜುನ್ ಅವರ ಅಟೈರ್ ಮತ್ತು ಆಕ್ಷನ್ ತುಂಬಾ ಇಂಪ್ರೆಸಿವ್ ಆಗಿದ್ರು ಕೂಡ ಟೀಸರ್ ದೊಡ್ಡ ಹೈ ಕೊಡ್ಲಿಲ್ಲ. ಟೀಸರ್ ನಲ್ಲಿ ಹೆಚ್ಚೇನು ಬಿಟ್ಕೊಡ್ಬಾರ್ದು ಅಂತ ಟೀಸರ್ ನ ಲೆಂತ್ ನ ತುಂಬಾ ಚಿಕ್ಕದ್ ಮಾಡಿರ್ಬೋದು. ಒಂದು ಟೀಸರ್ ಅಲ್ಲಿ ಖಂಡಿತ ಎಲ್ಲವನ್ನ ಜಡ್ಜ್ ಮಾಡೋದಕ್ಕಾಗಲ್ಲ. ಮುಂದೆ ಸಿನಿಮಾ ತಂಡ ಯಾವ ತರ ಪ್ರಮೋಷನ್ಸ್ ಮಾಡ್ತಾರೆ, ಸಿನಿಮಾ ಕ್ರಿಯೇಟ್ ಮಾಡ್ತಾ ಇರುವಂತಹ ಐಪನ್ನ ಉಳಿಸ್ಕೊಳ್ತಾ ಇಲ್ವಾ ಅಂತ ವೆಯ್ಟ್ ಮಾಡಿ ನೋಡ್ಬೇಕು. ನೀವೇನಾದ್ರೂ ಈ ಟೀಸರ್ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಆಫ್ ಕೋರ್ಸ್ ಈ ಸತಿ ಕನ್ನಡದ ಡಬ್ಬಡ್ ವರ್ಷನ್ ತುಂಬಾ ಥಿಯೇಟರ್ಗಳಲ್ಲಿ ರಿಲೀಸ್ ಆದ್ರೆ ತುಂಬಾ ಒಳ್ಳೇದು ಅನ್ನೋದು ನನ್ನ ಒಪಿನಿಯನ್. ಮತ್ತೆ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಕಂಟೆಂಟ್ ಬರ್ದಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.